BJP ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಏನಿದೆ ಅದು 12% ಇದೆ ಮತ್ತು ರಾಜ್ಯ ಸರ್ಕಾರದ ಪರ್ಸೆಂಟ್ 30% ಇದೆ. ಎಷ್ಟು ದಿವಸ ನೋಡಿ, ಎಷ್ಟರೇ ಇವತ್ತು ದಿವಸ ಇದನ್ನ ದುರ್ಭಾಗ್ಯ ಇವತ್ತು ದಿವಸ ಇವು ಮಾತಾಡ್ತಾವಲ್ಲ, ಅವ್ರಿಗೆ ಬೇರೆ ಹಾದಿ ಇಲ್ಲ, ಮಾತಾಡಬೇಕಾಗಿತ್ತು. ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಹೊರೆ ಕಡಿಮೆ ಆಗಿತ್ತು. ರಾಜ್ಯ ಸರ್ಕಾರಗಳು ಹೆಂಗೆ ನಡೀಬೇಕು? ಇವರು ಇಷ್ಟು ದಿವಸ ಏನು ಕಲೆಕ್ಟ್ ಮಾಡಿದಾರಲ್ಲ ಅಂದ್ಕೊಡಿ ಅಂತ ಹೇಳಿ, ಯಾವಾಗ ಇದು ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ $1 ಬ್ಯಾರಲ್ ಇವತ್ತು ದಿವಸ ಕಡಿಮೆ ಇದ್ದಾಗ, ಬ್ಯಾರಲ್ ರೇಟ್ ಕಡಿಮೆ ಇದ್ದಾಗ ಲಕ್ಷಾಂತರ ಕೋಟಿ ಕಲೆಕ್ಟ್ ಮಾಡಿದ, ಕೋಟ್ಯಾಂತರ ಲಕ್ಷ ಕೋಟಿ ಇವತ್ತು ದಿವಸ. ನನ್ನ ಪ್ರಕಾರ ನಿನ್ನೆ ಹೇಳಿದ್ರು ಯಾರು, ನಿಮ್ಮ 56 ಲಕ್ಷ ಕೋಟಿ ಅಂತೆ ಸಮಥಿಂಗ್ ನಮ್ಮ ಸುರ್ಜೇವಾಲಾ ಹೇಳಿದರು. ಎಲ್ಲಿ ಹೋಯ್ತು ಅದು? ಜನರಿಗಂತೂ ಪಾಸ್ ಮಾಡಿಲ್ಲ. ಕಡಿಮೆ ಇದ್ದಾಗ ಜನರಿಗೆ ಪಾಸ್ ಮಾಡಿದ್ದೀರಾ? ಪಾಸ್ ಮಾಡಬೇಕಾಗಿತ್ತು, ಪಾಸ್ ಮಾಡಿಲ್ಲ. ಬೇರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಬರ್ಮಾ ರೇಟ್ಗಳು, ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಕಡಿಮೆ ಇತ್ತವಾಗ. ಮತ್ತು ಅವ್ರಕ್ಕಿಂತ ಕಡಿಯಾದೀವ ನಾವು. ಮತ್ತೆ ಇವರು ವಿಶ್ವಗುರು. ನಾನು ಏನು ಹೇಳ್ತಾ ಇದ್ರೆ GDP ಬಾಂಗ್ಲಾದೇಶ ನಮ್ಗಿಂತ ಚೆನ್ನಾಗಿದೆ ಅಂತ. ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ? ಮನಮೋಹನ್ ಸಿಂಗ್ ಅವ್ರದ್ದು ಯಾವ ಆಡಳಿತ ಇತ್ತು, ಏನು ಆರ್ಥಿಕ ಪರಿಸ್ಥಿತಿಯನ್ನು ಹುಟ್ಟಾಕಿದ್ರು, ಇವ್ರು ಯಾವ ದಾರಿಗೆ ಹೋಗಿದಾರ? ಆದರೂ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾ, ಪಾಕಿಸ್ತಾನ, ಹಿಂದೂ, ಮುಸ್ಲಿಮ ಇದೇ ಮತ್ತೇನು ಬೇರೆ ಇಲ್ಲ. ಕೊಟ್ಟಿದ್ದೀವಿ ಅಷ್ಟೇ. ಕೊರೋನಾ ಬಂದಾಗ ಟಮಟಿ ಬಡಿದಂತ. ಕೊರೋನಾ ಟಮಟಿ ಬಡಿದ್ರೆ ಹೋಗ್ತದ? ಅಂದರೆ ವಿಜ್ಞಾನ, ಸೈನ್ಸು ಇದಕ್ಕೂ ಬೆಲೆ ಇಲ್ಲ. ಆಮೇಲೆ ಭ್ರಷ್ಟಾಚಾರ. ಇವರು ಇದೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಏನು ಹೇಳಿದರು ಚೆಕ್ ಮಾಡ್ರಿ ನಾವು. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಮೋದಿಯವರು ಏನು ಹೇಳಿದರು, ಇದೇ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಏನು ಹೇಳಿದರು. ಇಂಥ ಒಂದು 10 ಉದಾಹರಣೆಗಳದಾವು. ಅಶೋಕ್ ಚವ್ಹಾಣ್ ಬಗ್ಗೆ ಏನು ಹೇಳಿದರು, ಅಜಿತ್ ಪವಾರ್ ಬಗ್ಗೆ ಏನು ಹೇಳಿದರು. ಇವರೆಲ್ಲರೂ ಈ BJP ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಶುಭ್ರವಾಗಿದ್ದಾರೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ SIRನ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಮೀಟಿಂಗ್ಸ್ ಮಾಡಿದ್ದೀವಿ. ಈಗಾಗಲೇ ವಿ ಆರ್ ಮಾನಿಟರಿಂಗ್ ಇಟ್ ಆ್ಯಂಡ್ ವಿಲ್ ಸಿ ದ್ಯಾಟ್ ಯಾವುದನ್ನು ಕೂಡ ಇವತ್ತು ದಿವಸ ಅನ್ಯಾಯ ಜನರಿಗೆ ಆಗಲಿಕ್ಕೆ ಬಿಡೋದಿಲ್ಲ.